ಸೊ ನೆಕ್ಸ್ಟ್ ಈಕ್ಲಿಬ್ರಿಯಮ್ ಚಾಪ್ಟ್ರಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಕ್ಸ್ಫರ್ಡ್ ಡೈಲ್ಯೂಷನ್ ಲಾ. ಸೊ ಇದರ ಡಿರೈವೇಷನ್ ಇದೆ ನೋಡಿ. ಸೊ ಅದಾದಮೇಲೆ ಅಯೋನಿಕ್ ಪ್ರಾಡಕ್ಟ್ ಆಫ್ ವಾಟರ್, ಇದು 2 ಮಾರ್ಕ್ಸ್ಗೆ. ಸೊ ಅದಾದಮೇಲೆ ಪಿ ಹೆಚ್, ಡಿಫೈನ್ ಪಿ ಹೆಚ್ ಆ್ಯಂಡ್ ಡಿಫೈನ್ ಪಿ ಒ ಎಚ್ ಅಂತ ಕೇಳ್ತಾರೆ. ಸೊ ಇಲ್ಲಿ ಫಾರ್ಮುಲಾ ಏನು ಬರೆದಿದ್ದೀವಿ ಇದನ್ನೇ ನೀವು ಡಿಫೈನ್ ಮಾಡಬೇಕಾಗತ್ತೆ. ಡೆಫಿನೇಷನ್ ನೋಡಿ, ನೆಗೆಟಿವ್ ಲಾಗ್ ಇರುತ್ತೆ. ಇಲ್ಲಿ ಕೊಟ್ಟಿದ್ದೀನಿ ನಾನು ಡೆಫಿನೇಷನ್, ಇದು ಡೆಫಿನೇಷನ್ ಆಗಿರುತ್ತೆ ಪಿ ಹೆಚ್ ಮತ್ತು ಪಿ ಒ ಎಚ್ಗೆ. ಓಕೆನಾ. ಸೊ ಅದಾದಮೇಲೆ ನಿಮಗೆ 2 ಮಾರ್ಕ್ಸ್ಗೆ ಇದೊಂದು ಡಿರೈವೇಷನ್ ಇರುತ್ತೆ. ಪಿ ಹೆಚ್ ಪ್ಲಸ್ ಪಿ ಒ ಎಚ್ = 14 ಇರುತ್ತೆ. ಸೊ ಆ್ಯಂಡ್ ನೆಕ್ಸ್ಟ್ 1 ಮಾರ್ಕ್ಸ್ ಕ್ವಶನ್ ಬಂದು ಬಫರ್ ಸೊಲ್ಯೂಷನ್ ಅಂದರೆ ಏನು, ಮತ್ತು ಅದರ ಟೈಪ್ಸ್ ಆಫ್ ಬಫರ್ ಸೊಲ್ಯೂಷನ್ನ ಮೆನ್ಷನ್ ಮಾಡಿ ಅಂತ ಕ್ವಶನ್ ಕೇಳ್ತಾರೆ. ಸೊ ಅದಾದಮೇಲೆ ಇನ್ನೊಂದು 1 ಮಾರ್ಕ್ಸ್ ಕ್ವಶನ್ ಬಂದರೆ ಕಾಮನ್ ಅಯಾನ್ ಎಫೆಕ್ಟ್. ಸೊ ಅದಾದಮೇಲೆ ನಿಮಗೆ 2 ಮಾರ್ಕ್ಸ್ ಕ್ವಶನ್ನಲ್ಲಿ ಇದು 3ರಲ್ಲಿ ಯಾವುದರ ಒಂದು ಕೇಳಬಹುದು. ಸೊ ಎ ಬಿ 2 ಟೈಪ್ ಮತ್ತು ಎ ಟು ಬಿ ಟೈಪು. ಸೊ ನಿಮಗೆ ಹಾಗಾದರೂ ಕ್ವಶನ್ ಬರ್ಬೋದು, ಇಲ್ಲಾಂದರೆ ಎಕ್ಸಾಂಪಲ್ಸ್ ನಾನು ಏನು ಮೆನ್ಷನ್ ಮಾಡೀನಿ ಅದ್ರ ಮೇಲಾದ್ರೂ ಕ್ವಶನ್ ಬರುತ್ತೆ.